ಹಲೋ ಇಪಿಎಫ್ ನಲ್ಲಿ ಹೊಸದಾಗಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ, ಅಪ್ಡೇಟ್ ಮಾಡಿದ್ದಾರೆ. ಇಪಿಎಫ್ 238 ಸಿಬಿಟಿ ಮೀಟಿಂಗ್ ನಡೆದಿತ್ತು 13th October 2025 ಗೆ. ಈ ಮೀಟಿಂಗ್ ನಲ್ಲಿ ತುಂಬಾ ಇಂಪಾರ್ಟೆಂಟ್ ಡಿಸಿಷನ್ಸ್ ಅಥವಾ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ. ಟೋಟಲ್ ಬಂದ್ಬಿಟ್ಟು ಒಂದು 7 ಅಪ್ಡೇಟ್ ಮಾಡಿದ್ದಾರೆ. ಏನಿದೆ ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲನೇ ಅಪ್ಡೇಟ್ ಪಿಎಫ್ ಅಡ್ವಾನ್ಸ್. ಪಿಎಫ್ ನಲ್ಲಿ ನಿಮಗೆ ಅಡ್ವಾನ್ಸ್ ಬೇಕು ಅಂತಂದ್ರೆ 13 ರೂಲ್ಸ್ ಮೊದಲಿತ್ತು. ಅದು ಇಲ್ನೆಸ್, ಮ್ಯಾರೇಜ್, ಎಜುಕೇಶನ್, ಕಂಪನಿ ಕ್ಲೋಸ್ ಆಗಿದೆ ಅಥವಾ ಮನೆ ಕನ್ಸ್ಟ್ರಕ್ಷನ್ ಮಾಡೋದಿದೆ, ಈ ರೀತಿ ಒಂದು 13 ರೂಲ್ಸ್ ಇತ್ತು. ಬಟ್ ಈಗ ಇದನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಈಗ ಓನ್ಲಿ 3 ರೂಲ್ ಇಟ್ಟಿದ್ದಾರೆ. ಅದು ಎಸೆನ್ಷಿಯಲ್ ನೀಡ್ಸ್ ಅಂತ, ಹೌಸಿಂಗ್ ನೀಡ್ಸ್ ಅಂತ ಅಂಡ್ ಸ್ಪೆಷಲ್ ಸರ್ಕಮ್ಸ್ಟಾನ್ಸಸ್ ಅಂತ. ಎರಡನೇ ಅಪ್ಡೇಟ್ ಏನ್ ಮಾಡಿದ್ದಾರೆ ಅಂತಂದ್ರೆ ಮೊದಲನೇ ಒಂದು ಕಂಡೀಷನ್ ಇಟ್ಟಿದ್ದಾರೆ. ಪಿಎಫ್ ಅಡ್ವಾನ್ಸ್ ತೆಕ್ಕೋಬೇಕು ಅಂತಂದ್ರೆ ನೀವು ಕಂಪನಿನಲ್ಲಿ ಕೆಲಸ ಮಾಡ್ತಾ ಇರಬೇಕು ಅಂಡ್ ಟೋಟಲ್ 12 ಮಂತ್ಸ್ ಮಿನಿಮಮ್ ಆಗಿರಬೇಕು ನಿಮ್ದು ಸರ್ವಿಸ್. ಸೊ ಇದು ಫಸ್ಟ್ ಕಂಡೀಷನ್. ಎರಡನೇ ಕಂಡೀಷನ್ ಬಂದ್ಬಿಟ್ಟು ನಿಮ್ದು ಟೋಟಲ್ 75% ಮ್ಯಾಕ್ಸಿಮಮ್ ಅಮೌಂಟ್ ನೀವು ತೆಕ್ಕೋಬಹುದು ಆಸ್ ಅ ಪಿಎಫ್ ಅಡ್ವಾನ್ಸ್ ಅಂತ. ಇದು ಮೂರನೇ ಅಪ್ಡೇಟ್. ನಾಲ್ಕನೇ ಅಪ್ಡೇಟ್ ಒಂದು 25% ನೀವು ಮಿನಿಮಮ್ ಬ್ಯಾಲೆನ್ಸ್ ಇಡಲೇಬೇಕು ನಿಮ್ದು ಪಿಎಫ್ ಅಕೌಂಟ್ ನಲ್ಲಿ ಅಂತ. ಇದು ಅಪ್ಡೇಟ್ ಕೂಡ ಮಾಡಿದ್ದಾರೆ. ಐದನೇ ಅಪ್ಡೇಟ್ ಪಿಎಫ್ ಸೆಟಲ್ಮೆಂಟ್ ಅಂತ. ಈಗ ಪಿಎಫ್ ನಲ್ಲಿ ನೀವು ಫೈನಲ್ ಸೆಟಲ್ಮೆಂಟ್ ಮಾಡಬೇಕು ಅಂತಂದ್ರೆ ಏನ್ ರೂಲ್ ಮಾಡಿದ್ದಾರೆ ಅಂತಂದ್ರೆ ಫಸ್ಟ್ ನೀವು ಜಾಬ್ ಅನ್ನ ಬಿಡಬೇಕಾಗುತ್ತೆ, ಕ್ವಿಟ್ ಮಾಡಬೇಕಾಗುತ್ತೆ ಅಂಡ್ 12 ತಿಂಗಳು ವೇಟ್ ಮಾಡಬೇಕಾಗುತ್ತೆ, ಅನ್ಎಂಪ್ಲಾಯ್ಮೆಂಟ್ ಇರಬೇಕಾಗುತ್ತೆ ಅಂಡ್ ಅವಾಗ ನೀವು ನಿಮ್ದು ಎಂಪ್ಲಾಯ್ ಶೇರ್ ಮತ್ತೆ ಎಂಪ್ಲಾಯರ್ ಶೇರ್ ಎರಡೂ ಕೂಡ ಫೈನಲ್ ಸೆಟಲ್ಮೆಂಟ್ ಮಾಡಬಹುದು. ಸೊ ಇದು ಐದನೇ ಅಪ್ಡೇಟ್ ಅಂತ ಅನ್ಬೋದು. ಆರನೇ ಅಪ್ಡೇಟ್ ಏನ್ ಮಾಡಿದ್ದಾರೆ ಅಂತಂದ್ರೆ ಪಿಎಫ್ ಪೆನ್ಷನ್ ಶೇರ್. ಸೊ ಈಗ ಪೆನ್ಷನ್ ಶೇರ್ ನೀವು ತೆಕ್ಕೋಬೇಕು ಅಂತಂದ್ರೆ ಅಗೇನ್ ಇದು ಕೂಡ ಫೈನಲ್ ಸೆಟಲ್ಮೆಂಟ್ ನಲ್ಲೇ ಬರಬಹುದು. ಸೊ ಪೆನ್ಷನ್ ಶೇರ್ ತೆಗಬೇಕು ಅಂತಂದ್ರೆ ಅಗೇನ್ ಜಾಬ್ ನೀವು ಕ್ವಿಟ್ ಮಾಡಬೇಕಾಗುತ್ತೆ, ಜಾಬ್ ಬಿಡಬೇಕಾಗುತ್ತೆ ಅಂಡ್ 36 ತಿಂಗಳು ನೀವು ವೇಟ್ ಮಾಡಬೇಕಾಗುತ್ತೆ. ಜಾಬ್ ಬಿಟ್ಟಿನ ಮೇಲೆ ಅನ್ಎಂಪ್ಲಾಯ್ಮೆಂಟ್ ಇರಬೇಕಾಗುತ್ತೆ ಅಂಡ್ ಟೋಟಲ್ ಸರ್ವಿಸ್ ನಿಮ್ದು 10 ವರ್ಷಕ್ಕಿಂತ ಕಡಿಮೆ ಇರಬೇಕು. ಅವಾಗ ಮಾತ್ರ ನೀವು ನಿಮ್ದು ಪೆನ್ಷನ್ ಶೇರ್ ನೀವು ವಿಡ್ರಾ ಮಾಡಬಹುದು. ಸೊ ಇದು ಈ ರೀತಿ ಒಂದು ಆರನೇ ಅಪ್ಡೇಟ್ ಅಂತ ಅನ್ಬೋದು. ಏಳನೇ ಅಪ್ಡೇಟ್ ಏನು ಪಿಎಫ್ ನಿಂದ ಯಾರಿಗೆ ಪೆನ್ಷನ್ ಬರುತ್ತೆ ಅವರು ಪ್ರತಿ ವರ್ಷ ಇದು ಒಂದು ಸರ್ಟಿಫಿಕೇಟ್ ಅವರು ಅಪ್ಲೋಡ್ ಮಾಡಬೇಕಾಗುತ್ತೆ. ಜೀವನ್ ಪ್ರಮಾಣ ಪತ್ರ ಅಂತಾನೂ ಅಂತೀವಿ ಅಂಡ್ ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ಅಂತೀವಿ. ಸೊ ಇಲ್ಲಿ ಅಪ್ಡೇಟ್ ಏನು ಅಂತಂದ್ರೆ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಇಲ್ಲಿ ನೀವು ಒಂದು ಸರ್ವಿಸ್ ರಿಕ್ವೆಸ್ಟ್ ಅನ್ನ ಕಳಿಸಬಹುದು. ಅಲ್ಲಿಂದ ಅಧಿಕಾರಿ ಡೈರೆಕ್ಟ್ಲಿ ನಿಮ್ಮ ಮನೆಗೆ ಬರ್ತಾರೆ. ಆ ಪೆನ್ಷನರ್ ಯಾರಿರ್ತಾರೆ ಅವ್ರ ಮನೆಗೆ ಬರ್ತಾರೆ ಅಂಡ್ ಇದು ಫ್ರೀ ಆಗಿ ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ಅಥವಾ ಜೀವನ್ ಪ್ರಮಾಣ ಪತ್ರ ಅವರಿಗೆ ಸಬ್ಮಿಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತಾರೆ. ಸೊ ಇದು ಟೋಟಲಿ ಫ್ರೀ ಆಫ್ ಕಾಸ್ಟ್ ಅಂತ ಹೇಳಿದ್ದಾರೆ. ಡೀಟೇಲ್ ವಿಡಿಯೋ ನಾನು ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲ್ ಮೇಲೆ ಮಾಡಿದ್ದೀನಿ, ನೀವು ಬೇಕಂತಂದ್ರೆ ನೋಡಿ.